ಶಿವಮೊಗ್ಗದ ಹೊಸನಗರ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ ಬಯಲಾಗಿದೆ. ಹಾಲು ಬ್ರೆಡ್ ಸರಬರಾಜು ಮಾಡಿದ್ದ ಟೆಂಡರ್ನಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ. ಜೋಯಿಸ್ನಿಂದ ಭಾರಿ ಅಕ್ರಮ ಆಗಿದೆ. ಟೆಂಡರ್ದಾರ ಏನಾದರೂ ಜೋಯಿಸ್ನ ಮಾವನ? ಆಸ್ಪತ್ರೆ ಆಡಳಿತಾಧಿಕಾರಿಗೆ ಶಾಸಕ ಬೇಳೂರು ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರು ಇವತ್ತು ಈ ವಿಚಾರದಲ್ಲಿ ಆಸ್ಪತ್ರೆಯ ಮೇಲ್ವಿಚಾರಕರನ್ನ ತರಾಟೆಗೆ ತೆಗೆದುಕೊಂಡ್ರು. ಮೇಲ್ವಿಚಾರಕನ ಅಮಾನತಿಗೆ ಡಿಎಚ್ಒಗೆ ಸೂಚನೆ ಕೊಟ್ಟಿದ್ದಾರೆ ಸ್ಥಳದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ. ಸಿಡಿಸಿ ಅವರಿಗೆ ಗಮನಕ್ಕೆ ಇದು ನಮ್ಮ ಮೆಂಬರ್ಸ್ ಗಮನಕ್ಕೆ ಇಲ್ದೇನೆ 3 ಲಕ್ಷ ರೂಪಾಯಿ ನೀವು ಸ್ಯಾಂಕ್ಷನ್ ಕೊಡ್ಬೇಕಾದ್ರೆ ಅವನು ಯಾರು ಅವನಿಗೆ ಏನು ಹಕ್ಕಿದೆ ಕೊಡಕ್ಕೆ? 2019 ಕೊಡಕ್ಕೆ ಅವ್ನಿಗೆ ಏನು ಹಕ್ಕಿದೆ? ನೀವೇನ್ರಿ ಮಾಡ್ತೀರಿ? ಹೆಂಗ್ರಿ ಸೈನ್ ಮಾಡ್ತೀರಿ ನೀವು? ನೀವು ಗಡಿಬಿಡಿಯಾ? ಅದು ಪೇಮೆಂಟ್ ಮಾಡಲೇಬೇಕಾದ್ರೆ ಬೆಂಗಳೂರಿಗೆ ಫೋನ್ ಮಾಡಿದ್ರು ಸರ್. ಯಾರು ಮಾಡಿದ್ರು? ಡಿಲೇ ಡಿಜೆಡಿ ಆಫೀಸ್. ಯಾರ್ಯಾರು ಮಾಡ್ಬೇಕು? ನನ್ ಕೇಳ್ಬೇಕಲ್ರಿ, ನಾನು ಅಧ್ಯಕ್ಷ ಅಲ್ಲನ್ರಿ. ನಾನು ಅಧ್ಯಕ್ಷ ಇದ್ದಲ್ಲ ಇಲ್ಲಿ, ನಾನು ಕೇಳ್ಬೇಕಾಯ್ತಲ್ಲ ನೀವು. ಅದೇನು ಕೊಟ್ರಿ ಅವ್ನು? ನೀವು ಕೊಟ್ರಿ ಅಲ್ಲಿ ಸೈನ್ ಯಾಕೆ ಮಾಡಿದ್ರಿ ನೀವು? ಹಳೇದೆಲ್ಲ ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಲ್ಲ. ಅವನು ಏನು ಬ್ರೆಡ್ ಕೊಟ್ಟನೋ ಏನು ಕೊಟ್ಟಿದ್ದು, ನಾವಾಗ ಏನು ಕೊಟ್ಟಿದ್ದು ನಮಗೇನು ಗೊತ್ತು? ಆಯ್ತ್ರಿ, ನೀವು ಮೀಟಿಂಗ್ ಅಲ್ಲಿ ಇಟ್ಟು ಚರ್ಚೆ ಮಾಡಿ ಈ ತರ ಬಂದಿದೆ, ಹೆಡ್ ಆಫೀಸ್ ಇಂದ ಬಂದಿದೆ, ಏನೋ ಮಾಡ್ಬೇಕಂತ ಕೇಳ್ಬೇಕು ತಾನೆ ನೀವು. ಏನು ಕೇಳಿದೆ? ಜೋಯಿಸಿ ಯಾವ್ದೇನು ಅವನೇನು ಮಾವನೇನು? ಅವನು ಜೋಯಿಸಿನ ಮಾವನ ಅವನು? ಒಂದು ಲೆಟ್ರ್ ಮಾಡು ಅವರಿಗೆ, DH ಒಂದು ಲೆಟ್ರ್ ಮಾಡು ಅವನಿಗೆ, ಇದಕ್ಕೆ ಹಾಕು ಇವಾಗಲೇ ಇಮಿಡಿಯೇಟ್ಲಿ. ಸಿಡಿಸಿ ಅವರಿಗೆ ಗಮನಕ್ಕೆ ಇದು ನಮ್ಮ ಮೆಂಬರ್ಸ್ ಗಮನಕ್ಕೆ ಇಲ್ದೇನೆ 3 ಲಕ್ಷ ರೂಪಾಯಿ ನೀವು ಸ್ಯಾಂಕ್ಷನ್ ಕೊಡ್ಬೇಕಾದ್ರೆ ಅವನು ಯಾರು ಅವನಿಗೆ ಏನು ಹಕ್ಕಿದೆ ಕೊಡಕ್ಕೆ? 2019 ಕೊಡಕ್ಕೆ ಅವ್ನಿಗೆ ಏನು ಹಕ್ಕಿದೆ? ನೀವೇನ್ರಿ ಮಾಡ್ತೀರಿ? ಹೆಂಗ್ರಿ ಸೈನ್ ಮಾಡ್ತೀರಿ ನೀವು? ನೀವು ಗಡಿಬಿಡಿಯಾ? ಅದು ಪೇಮೆಂಟ್ ಮಾಡಲೇಬೇಕಾದ್ರೆ ಬೆಂಗಳೂರಿಗೆ ಫೋನ್ ಮಾಡಿದ್ರು ಸರ್. ಯಾರು ಮಾಡಿದ್ರು? ಡಿಲೇ ಡಿಜೆಡಿ ಆಫೀಸ್. ಯಾರ್ಯಾರು ಮಾಡ್ಬೇಕು? ನನ್ ಕೇಳ್ಬೇಕಲ್ರಿ, ನಾನು ಅಧ್ಯಕ್ಷ ಅಲ್ಲನ್ರಿ. ನಾನು ಅಧ್ಯಕ್ಷ ಇದ್ದಲ್ಲ ಇಲ್ಲಿ, ನಾನು ಕೇಳ್ಬೇಕಾಯ್ತಲ್ಲ ನೀವು. ಅದೇನು ಕೊಟ್ರಿ ಅವ್ನು? ನೀವು ಕೊಟ್ರಿ ಅಲ್ಲಿ ಸೈನ್ ಯಾಕೆ ಮಾಡಿದ್ರಿ ನೀವು? ವಿಚಾರಕ್ಕೆ ಸಂಬಂಧಪಟ್ಟಂತೆ DHO ನಟರಾಜ್ ಅವರು ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಹಿಂದೆ 2019 ಟೆಂಡರ್ಗೆ ಅನುದಾನ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಉಂಟಾಗಿದೆ. ಸ್ವತಃ ಶಾಸಕರೇ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂದ್ರೆ ಇದರಲ್ಲಿ ಏನಾದರೂ ಅಕ್ರಮ ಆಗಿದೆಯಾ ಅಂತ? ಯಾವುದು ಸರ್? ಹೊಸನಗರ ಸರ್ಕಾರಿ ಆಸ್ಪತ್ರೆ ಇಲ್ಲಿ 2019 ಹಾಲು ಬ್ರೆಡ್ ಸರಬರಾಜು ಮಾಡಿದಂತ ಒಂದು ಕಂಪನಿಗೆ ಟೆಂಡರ್ ಏನು ಹೋಗಿತ್ತಲ್ಲ, ಆ ಟೆಂಡರ್ ಅಮೌಂಟ್ ಕೊಟ್ಟಿರ್ತಾರೆ 3 ಲಕ್ಷ ರೂಪಾಯಿ. ಹೌದು. ಅದು ನಿಮ್ ಗಮನಕ್ಕೆ ಬರ್ದೇನೆ ಬಿಲ್ ಪಾಸ್ ಆಗಿದ್ಯಾ? ಗೋಪಾಲಕೃಷ್ಣ ಅವರು ಅಲ್ಲಿ ಮೇಲ್ವಿಚಾರಕ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಏನು ಸಮಿತಿ ಗಮನಕ್ಕೂ ಕೂಡ ತಂದಿಲ್ಲ. ಸಮಿತಿ ಗಮನಕ್ಕೆ ತರದೆ ಹೆಂಗೆ ನೀವು ಚೆಕ್ ಪಾಸ್ ಮಾಡ್ತೀರಿ ಅಂತ? ಅದೇ ಸರ್, ಅದು ಏನಂದ್ರೆ ಅದು ಸ್ಟೇಟ್ ಇದರಿಂದ ಅಲ್ಲಿಗೆ ರಿಲೀಸ್ ಆಗುತ್ತೆ. ನಮ್ಮ ಇದಕ್ಕೆ ಅದು ಅಂದ್ರೆ ಅದು ಸ್ಟೇಟ್ ಇಂದ ಕೌಂಟರ್ ಸೇನ್ ಆಗಿ ಬರುತ್ತೆ. ಅದನ್ನ ನಾನು ನೋಡ್ತೀನಿ ಸರ್, ಅದು ಏನಾಗಿದೆ, ಅದು ಹಿಂದಿಂದದು. ಯಾವ್ದೇ ಬಿಲ್ ಪಾಸ್ ಮಾಡ್ಬೇಕಾದ್ರೆ ARS ಸಮಿತಿ ಗಮನಕ್ಕೆ ತಂದೆ ಪಾಸ್ ಮಾಡ್ಬೇಕಲ್ಲ ಸರ್? ಒಬ್ಬ ಮೇಲಧಿಕಾರಿ ತನಗೆ ಇಚ್ಛೆ ಬಂದಂಗೆ ಯಾರಿಗೆ ಬೇಕಾದ್ರೆ ಅವ್ರಿಗೆ ಬಿಲ್ ಪ್ರೊಸೀಡ್ ಮಾಡ್ಬಿಡ್ತಾರ, ಚೆಕ್ ಕೊಟ್ಬಿಡ್ತಾರ. ಹೌದು, ಈಗ ನಾನು ನೋಡ್ತೀನಿ ಸರ್, ನನ್ ಗಮನಕ್ಕೆ ಬಂದಿದೆ. ನಾನು ತನಿಖೆ ಮಾಡ್ಬಿಟ್ಟು ಅದು ಏನ್ ನೋಡ್ಬಿಟ್ಟು ನಾನು ಕ್ರಮ ತಗೊಳ್ತೀನಿ ಸರ್. ಅವ್ರ ವಿರುದ್ಧ ಈಗ ಸಸ್ಪೆನ್ಷನ್ ಆರ್ಡರ್ ಕೊಟ್ಟಿದ್ದಾರೆ ಶಾಸಕರು, ಗೊತ್ತಾ? ನಾನೀಗ ಅದನ್ನ ನೋಡ್ಬಿಟ್ಟು ತನಿಖೆ ಮಾಡಿಸಿ ಅದ್ರ ಬಗ್ಗೆ ಕ್ರಮ ತಗೊಳ್ತೀನಿ ಸರ್. ಕ್ರಮ ತಗೊಳ್ತೀನಿ. ಈಗ ನಂಗೆ ಗೊತ್ತಾಗಿದೆ ವಿಷಯ, ನಾನು ಕ್ರಮ ತಗೊಳ್ತೀನಿ. ನೋಡಿ, ರೋಗಿಗಳಿಗೆ ಕೊಡುವಂತ ಬ್ರೆಡ್ ಹಾಲ್ನಲ್ಲೂ ಕೂಡ ಭ್ರಷ್ಟಾಚಾರ ಆಗ್ಬಾರ್ದು ಸರ್, ಕಾಪಾಡ್ಬೇಕು ನೀವು DHO ಆಗಿ. ಇಲ್ಲ, ನನ್ ಗಮನಕ್ಕೆ ಬಂದಿದೆ ಸರ್ ಅದು. ನಾನೀಗ ತನಿಖೆ ಕೈಗೊಂಡು ಅದನ್ನ ಏನು ಅಂತ ಕ್ರಮ ತಗೊಳ್ತೀನಿ. ಓಕೆ, ಥ್ಯಾಂಕ್ ಯು ನಟರಾಜ್ ಅವರೇ, ಥ್ಯಾಂಕ್ ಯು ತಮ್ಮ ರೆಸ್ಪಾನ್ಸಿಗೆ ಥ್ಯಾಂಕ್ ಯು. ಸದ್ಯಕ್ಕೆ ನಟರಾಜ್ ಅವರು DHO ಅಧಿಕಾರಿಗಳು ಹೇಳಿದ್ದಾರೆ, ಇಲ್ಲ ನಮ್ಮ ಗಮನಕ್ಕೆ ಈಗ ಬಂದಿದೆಯಲ್ಲ, ನಾವು ಅದನ್ನು ಸರಿಪಡಿಸ್ತೀವಿ, ಇನ್ನೊಂದ್ಸರಿ ಈ ಥರ ಆಗ್ದಂಗೆ ನೋಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಫಾಲೋಅಪ್ ಮಾಡೋಣ. ಸದ್ಯಕ್ಕಂತೂ ಸರ್ಕಾರಿ ಆಸ್ಪತ್ರೆಗೆ ರೋಗಿಗಳಿಗೆ ಕೊಡಬೇಕಾದಂಥ ಹಾಲು ಬ್ರೆಡ್ಡಲ್ಲೇ ಒಂದು ಅಕ್ರಮಗಳು ಆಗ್ತವೆ, ಅಥವಾ ಬಿಲ್ ಯಾರಿಗೆ ಬೇಕಾದ್ರೆ ಅವರಿಗೆ ಬೇಕಾಬಿಟ್ಟು ಏನು ಪ್ರೊಸೀಡ್ ಮಾಡೋದು. ಈಗ 2019 ಇವಾಗವರೆಗೂ ಬಿಲ್ ಆಗಿಲ್ಲ ಅಂತಂದರೆ ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ. ವಿತೌಟ್ ಎನಿ ರೀಸನ್ ಇಲ್ಲಿವರೆಗೂ ಆ ಚೆಕ್ ಹೆಂಗೆ ಹೋಲ್ಡ್ ಆಗುತ್ತೆ?
ವಿತ್ ಸಮ್ ರೀಸನ್ನೇ ಆ ಚೆಕ್ ಹೋಲ್ಡ್ ಆಗಿರುತ್ತೆ. ಅವರು ಪಾರದರ್ಶಕ ತೋರಿರಂಗಿಲ್ಲ ಟೆಂಡರಲ್ಲಿ. ಪಾರದರ್ಶಕತೆ ತೋರಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ಸೊ ಇಲ್ಲಿ ಪಾರದರ್ಶಕತೆ ಆಗಿರಂಗಿಲ್ಲ, ಹಾಗಾಗಿ ಇದುವರೆಗೂ ಅವರಿಗೆ ಚೆಕ್ ಪಾಸ್ ಮಾಡಿಲ್ಲ. ಬಟ್ ಇಲ್ಲಿ ಬಂದಂಥ ಒಬ್ಬ ಅಧಿಕಾರಿ ಏಕಾಏಕಿಯಾಗಿ ಯಾರ ಗಮನಕ್ಕೂ ತರದೇನೆ ಸರ್ಕಾರದ ಹಣನ ತನಗೆ ಇಚ್ಛೆ ಬಂದಂಗೆ ಬರೆದು ಚೆಕ್ ಮಾಡಿ ಕಳಿಸಿರ್ತಾನೆ. ಬಟ್ ಈಗ ARS ಸಮಿತಿ ಇದೆ, ARS ಸಮಿತಿ ಗಮನಕ್ಕೆ ತರಬೇಕು. 5-6 ವರ್ಷದ ಹಿಂದಿನ ಚೆಕ್ಕನ್ನು ನೀವು ವಿತರಣೆ ಮಾಡಬೇಕು ಅಂದರೆ ನನ್ನ ಗಮನಕ್ಕೆ ತರದೇನೆ ನೀವು ಹೆಂಗೆ ತಂದ್ರಿ, ಹೆಂಗೆ ಚೆಕ್ ಕೊಟ್ರಿ ಅಂತೇಳಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನನ್ನ ಗಮನಕ್ಕೆ ತರಬೇಕು, ಕನಿಷ್ಠ ಆ ಜ್ಞಾನ ನಿಮಗಿಲ್ಲ, ಸರಿಯಾಗಿ ಆಡಳಿತ ನಿರ್ವಹಣೆ ಸಾಧ್ಯವಾಗದಿದ್ದರೆ ಜಾಗ ಖಾಲಿ ಮಾಡಿ, ಸುಮ್ಮನೆ ಯಾಕೆ ಜನರಿಗೆ ತೊಂದರೆ ಕೊಡ್ತೀರಾ. ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಗುರುಮೂರ್ತಿ ಅವರಿಗೆ ಈ ರೀತಿಯಾಗಿ ಶಾಸಕ ಬೇಲೂರು ಗೋಪಾಲಕೃಷ್ಣ ತರಾಟೆಗೆ ತೆಗೆದುಕೊಂಡು